ಶಿವಮೊಗ್ಗ ನಗರದ ಶ್ರೀಗಂಧ ಸಂಸ್ಥೆಯ ವತಿಯಿಂದ ವಿಷ್ಣು ಸಹಸ್ರನಾಮ ಗ್ಲೋಬಲ್ ಟ್ರಸ್ಟ್ ಬೆಂಗಳೂರು ಹಾಗೂ ಭಜನಾ ಪರಿಷತ್ ಇವರ ಸಹಯೋಗದಲ್ಲಿ ಮಾರ್ಚ್ 30 ಬೆಳಗ್ಗೆ 9:30ಕ್ಕೆ ಕುವೆಂಪು ರಂಗಮಂದಿರದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಭಜನಾ ಪರಿಷತ್ ಅಧ್ಯಕ್ಷ ಸಂದೇಶ್ ಉಪಾಧ್ಯಾಯ ತಿಳಿಸಿದರು. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಬಗ್ಗೆ ಮಾಹಿತಿ ನೀಡಿದ ಸಂದೇಶ್ ಉಪಾಧ್ಯಾಯ, ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಉಡುಪಿಯ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಹಾಗೂ ಬಾಳಗಾರು ಮಠದ ಕಿರಿಯ ಪೀಠಾಧಿಪತಿ ಶ್ರೀ ಅಕ್ಷಭ್ಯ ರಾಮಪ್ರಿಯ ತೀರ್ಥರು ವಹಿಸಿ ಆಶೀರ್ವದಿಸಲಿದ್ದಾರೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಶ್ರೀಗಂಧ ಸಂಸ್ಥೆಯ ಅಧ್ಯಕ್ಷ ಕೆಎಸ್ ಈಶ್ವರಪ್ಪ ವಹಿಸಲಿದ್ದು, ವಿಷ್ಣು ಸಹಸ್ರನಾಮ ಗ್ಲೋಬಲ್ ಟ್ರಸ್ಟ್ ಶಿವಮೊಗ್ಗ ಘಟಕದ ಅಧ್ಯಕ್ಷ ಜೋಯಿಸ್ ರಾಮಾಚಾರ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹಾಗೂ ಶ್ರೀಗಂಧದ ಕೋಶಾಧ್ಯಕ್ಷ ಕೆಇ ಕಾಂತೇಶ್ ಉಪಸ್ಥಿತರಿರುವರು ಎಂದು ತಿಳಿಸಿದರು. ಒಂದು ಸಣ್ಣ ಬ್ರೇಕ್ ನಂತರ ಸಂದೇಶ್ ಉಪಾಧ್ಯಾಯ ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣದ ಕಾರ್ಯಕ್ರಮದ ಬಗ್ಗೆ ಏನು ಹೇಳಿದ್ರು ಕೇಳೋಣ ಬನ್ನಿ. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತ, ಮ್ಯಾಂಗೋ ಲೀಫ್ ಫಾರೆಸ್ಟ್ ಪ್ರೊಪ್ರೈಟರ್ ಮಾತಾಡ್ತಾ ಇರೋದು. ನಮ್ ಕಂಪನಿ ಇವತ್ತಿಗೆ ಸ್ಟಾರ್ಟ್ ಆಗಿ 14 ಇಯರ್ಸ್ ಆಯ್ತು. ಇಲ್ಲಿವರೆಗೂ ನಾವು ಟೋಟಲ್ 10,000 ಪಾಸ್ಪೋರ್ಟ್, 50,000 ಪ್ಲಸ್ ಡೊಮೆಸ್ಟಿಕ್ ಮತ್ತೆ ಇಂಟರ್ನ್ಯಾಷನಲ್ ಪ್ಯಾಕೇಜ್ ಮಾಡಿದೀವಿ. ನೀವು ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗ್ಬೇಕಾ, ನೀವು ಎಂಜಾಯ್ ಮಾಡ್ಬೇಕಾ, ಇದೇ ಮಾರ್ಚ್ 28, 29 ಅಂದ್ರು ಶಿವಮೊಗ್ಗದ ರಾಯಲ್ ಆರ್ಕಿಡ್ ನಡೀತಿರುವಂತ ಮ್ಯಾಂಗೋ ಲೀಫ್ ಫಾರೆಸ್ಟ್ ಬುಕಿಂಗ್ ಹಬ್ಬಕ್ಕೆ ಬನ್ನಿ. ಬುಕಿಂಗ್ ಮೇಳದಲ್ಲಿ ಅಡ್ವಾಂಟೇಜ್ ಏನು, ನಿಮಗೆ 5 to 10% ಡಿಸ್ಕೌಂಟ್ ಸಿಗುತ್ತೆ, ಗ್ರೂಪ್ ಡಿಪಾಸಿಟ್ಸ್ ಇರುತ್ತೆ. ಆಮೇಲೆ ನೀವು ಡೈರೆಕ್ಟ್ ಆಗಿ ವೆಂಡರ್ ಹತ್ರ ಮಾತಾಡೋದ್ರಿಂದ ನಿಮ್ದೇ ಕಸ್ಟಮೈಸ್ ಪ್ಯಾಕೇಜ್ ನ ಮಾಡ್ಕೋಬಹುದು. ಮತ್ತೆ ಕಾಂಪ್ಲಿಮೆಂಟರಿ ನಿಮಗೆ ಗಿಫ್ಟ್ ಇರುತ್ತೆ. ನಾವು ವುಮೆನ್ಸ್ ಡೇ ಮಂತ್ ಆಗಿರೋದ್ರಿಂದ ಲೇಡೀಸ್ಗೋಸ್ಕರ ಸ್ಪೆಷಲ್ ಗ್ರೂಪ್ ಗಳು ಮಾಡ್ತಾ ಇದೀವಿ. ಸ್ಪೆಷಲ್ ಗಿಫ್ಟ್ ಇದೆ, ಆಮೇಲೆ ಗಿಫ್ಟ್ ವೋಚರ್ಸ್ ಇದಾವೆ, ಕ್ಯಾಶ್ ವೋಚರ್ಸ್ ಇದಾವೆ. ಬಟ್ ಮ್ಯಾಂಗೋ ಲೀಫ್ ಅಲ್ಲೇ ಯಾಕೆ ಬರ್ಬೇಕು, ನಿಮ್ಗೆ ಕ್ವಶನ್ಸ್ ಬರ್ಬೋದು. ಯಾಕೆ ಬರ್ಬೇಕು ಅಂದ್ರೆ ಪ್ರತಿಯೊಂದು ಗ್ರೂಪ್ ಅಲ್ಲಿ ನಮ್ದು ಕನ್ನಡ ಗೈಡ್ ಇರ್ತಾರೆ. ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಸೌತ್ ಇಂಡಿಯನ್ ಫುಡ್ ಕೊಡ್ತೀವಿ ನಾವು. ಪ್ರತಿಯೊಂದು ಗ್ರೂಪ್ ಅಲ್ಲೂ ನಾವು ಕೇರ್ ತಗೊಂತೀವಿ. ಈಗ ದೊಡ್ಡವರು ಇರ್ಬೋದು, ಸಣ್ಣರು ಇರ್ಬೋದು, ಕರ್ಕೊಂಡು ಹೋಗಿದ ವಾಪಸ್ ಬರೋದು ಜವಾಬ್ದಾರಿ ನಮ್ದೇ ಆಗಿರುತ್ತೆ. ಆ ಮೇಳದಲ್ಲಿ ಬಂದ್ರೆ ಡಿಸ್ಕಸ್ ಮಾಡಿ ವೆಜ್ ಗ್ರೂಪ್ ಮತ್ತೆ ಲೇಡೀಸ್ ಗ್ರೂಪ್ ನ ಸಪರೇಟ್ ಆಗಿ ಮಾಡ್ಕೊಡ್ತೀವಿ. ಟ್ರಾವೆಲಿಂಗ್ ಅಂದ್ರೆ ರೇಡಿಯೋ ಅಯೋಡಿನ್ ಥೆರಪಿ, ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686262990. ವಾಸವಿ ಪಬ್ಲಿಕ್ ಸ್ಕೂಲ್, ಕೋಟೆ ರೋಡ್, ಶಿವಮೊಗ್ಗ. Bringing excellence to student. Admission open 2026-27. Nursery to 10th standard. Innovative learning program, safe and supportive community, holistic character development, fun activities, track students' performances with Class Sati,
celebrate their progress. Attractive discount on single fee payment. For admission, contact 97421 51421 9900862246 9964586181. ಅಂದ್ರೆ ಈ ವಿಷ್ಣು ಸಹಸ್ರನಾಮ 30ನೇ ತಾರೀಕು ಸಮಾರೋಪ ಕಾರ್ಯಕ್ರಮ. ಆದರೆ ಇದಕ್ಕೆ ನಾವು ಕಳೆದ ತಿಂಗಳು ಮಾರ್ಚ್ 13, 14, 15 ಇದರ ಕಲಿಕಾ ಶಿಬಿರವನ್ನು ಕೂಡ ನಾವು ಶುಭಮಂಗಳ ಕಲ್ಯಾಣ ಮಂದಿರದಲ್ಲಿ ಮಾಡಿದ್ವಿ. ಇದಕ್ಕಿಂತ ಮೊದಲಿಗೆ ಈ ವಿಷ್ಣು ಸಹಸ್ರನಾಮ ಪಾರಾಯಣ ಪ್ರತಿ ಮನೆಯಲ್ಲೂ ಕೂಡ ಪ್ರತಿ ತಾಯಂದಿರು ಮತ್ತು ಹಾಗೂ ಪುರುಷರು ಇದರ ವಿಷ್ಣು ಸಹಸ್ರನಾಮ ತಮ್ಮ ಶಕ್ತಿಯಾನುಸಾರ ಪಾರಾಯಣವನ್ನು ಮಾಡ್ತಾ ಇದ್ದೀರಿ. ಈಗಾಗಲೇ 1000 ಮನೆಗಳಲ್ಲಿ ಪಾರಾಯಣವನ್ನು ನಡೀತಾ ಇರತಕ್ಕಂಥದ್ದು. ಅದಲ್ಲದೆ ಶಿವಮೊಗ್ಗ ನಗರದ ಎಲ್ಲ ಭಜನಾ ಮಂಡಳಿಗಳ ತಾಯಂದಿರು ಕೂಡ ತಮ್ಮ ತಮ್ಮ ಭಜನಾ ಕೇಂದ್ರಗಳಲ್ಲಿ ದಿನಕ್ಕೆ 3 ಬಾರಿಯಂತೆ ಪಾರಾಯಣಗಳನ್ನು ಮಾಡಿ ಅದರ ಸಮಾರೋಪವನ್ನು ಕೂಡ ಕೆಲವೊಂದು ದಿನ ಅವರಿಗೆ ಅನುಕೂಲವಾದಂಥ ದಿನಗಳಲ್ಲಿ ಮಾಡಿದ್ದಾರೆ. ಎಲ್ಲ ಭಜನಾ ಮಂಡಳಿಯ ಸಮಾರೋಪ ಕಾರ್ಯಕ್ರಮ 30ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಪೂಜ್ಯ ಶ್ರೀಗಳ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮಗಳ ನಡೀತಕ್ಕಂಥದ್ದು. ಒಳ್ಳೆಯದಾಗ್ತಾ ಇರಬೇಕು. ಎಲ್ಲ ರೀತಿಯಾಗಿರ್ತಕ್ಕಂತಹ ದುಷ್ಟ ಬಾಧೆಗಳೆಲ್ಲ ನಿವಾರಣೆ ಆಗಬೇಕು ಅಂತಕ್ಕಂತಹ ಸದುದ್ದೇಶ ಹಾಗೂ ಜಗತ್ತಿನಲ್ಲಿ ಆಗ್ತಿರ್ತಕ್ಕಂತಹ ಈ ಯುದ್ಧೋಪಾದಿಗಳೆಲ್ಲ ನಿರ್ಮೂಲನೆ ಆಗಬೇಕು. ಯಾವುದೇ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳು ನಮ್ಮ ಭಾರತ ದೇಶದ ಯಾವ ಜನರಿಗೂ ಕೂಡ ತೊಂದರೆಗಳು ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮ ಶ್ರೀಗಂಧ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀಯುತ KS ಈಶ್ವರಪ್ಪನವರು, ಕರ್ನಾಟಕದ ಮಾಜಿ ಉಪಮುಖ್ಯಮಂತ್ರಿಗಳು, ಇವರು ಶ್ರೀಗಂಧ ಸಂಸ್ಥೆಯ ವತಿಯಿಂದ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳನ್ನು ಇಟ್ಕೊಂಡು ಬಂದಿರತಕ್ಕಂಥ ತಮಗೆಲ್ಲ ಗೊತ್ತಿರುವಂಥ ವಿಚಾರ. ಅದೇ ರೀತಿಯಾಗಿ ಇನ್ನು ಯಾವ ಕಾರ್ಯಕ್ರಮಗಳನ್ನು ಮಾಡಿದ್ರೆ ನಮ್ಮ ಭಾರತ ದೇಶವು ಎಲ್ಲ ಹಿಂದೂಗಳು ಕೂಡ ತಾವುಗಳು ಚೆನ್ನಾಗಿರುವಂತಹ ಯೋಗಕ್ಷೇಮದಿಂದ ಇರುವಂತಹ ಕೆಲಸಗಳು ಆಗಬೇಕು ಅಂತಹ ಯೋಚನೆಯನ್ನು ಮಾಡಿದಾಗ ವಿಷ್ಣು ಸಹಸ್ರನಾಮ ಗ್ಲೋಬಲ್ ಎಜುಕೇಷನ್ ಟ್ರಸ್ಟ್ ಹಾಗೂ ಭಜನಾ ಪರಿಷತ್ತು ಶಿವಮೊಗ್ಗ ನಗರದ ಎಲ್ಲ ಭಜನಾ ಮಂಡಳಿಗಳ ಒಕ್ಕೂಟ ಇದರ ಸಹಯೋಗದೊಂದಿಗೆ ಶ್ರೀಗಂಧ ಸಂಸ್ಥೆಯು ನಾಡಿದ್ದು 30ನೇ ತಾರೀಕು ಸೋಮವಾರ ವಿಷ್ಣು ಸಹಸ್ರನಾಮ ಪಾರಾಯಣ ಹಾಗೂ ಪೂಜ್ಯ ಶ್ರೀಗಳ ಆಶೀರ್ವಚನ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಈ ಕಾರ್ಯಕ್ರಮ ಶಿವಮೊಗ್ಗ ನಗರದ ಕುವೆಂಪು ರಂಗಮಂದಿರದಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಪ್ರಾರಂಭವಾಗ್ತಕ್ಕಂಥದ್ದು. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಉಡುಪಿಯ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳು ಆಗಮಿಸುತ್ತಿದ್ದಾರೆ. ಅದಲ್ಲದೆ ಬಾಳಗಾರು ಮಠದ ಅಕ್ಷೋಭ್ಯ ರಾಮಪ್ರಿಯ ತೀರ್ಥರು ಕೂಡ ಸ್ವಾಮಿಗಳು ಆಗಮಿಸ್ತಾ ಇದ್ದಾರೆ. ಇವರ ಆಶೀರ್ವಚನ ಕಾರ್ಯಕ್ರಮ ಇರ್ತಕ್ಕಂಥದ್ದು. 1200ಕ್ಕೂ ಹಾಗೂ 2000 ಒಳಗಿನ ತಾಯಂದಿರುಗಳು ಹಾಗೂ ಪುರುಷರು ಈ ವಿಷ್ಣು ಸಹಸ್ರನಾಮ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಯುತ KS ಈಶ್ವರಪ್ಪನವರು ವಹಿಸಿ ಈ ಕಾರ್ಯಕ್ರಮವನ್ನು ಲೋಕ ಕಲ್ಯಾಣಾರ್ಥವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಿರತಕ್ಕಂಥದ್ದು. ಮಹಾವಿಷ್ಣುವಿನ ಅವತಾರದಲ್ಲಿ ಮಹಾವಿಷ್ಣು ಜಗತ್ತಿನಲ್ಲಿರ್ತಕ್ಕಂತಹ ಎಲ್ಲ ದುಷ್ಟಬಾಧೆಗಳನ್ನು ನಿವಾರಣೆ ಮಾಡಿರತಕ್ಕಂಥದ್ದು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಯದ್ಯದಾಚರತಿ ಶ್ರೇಷ್ಠ ತತ್ಯದೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ ಅಂತ. ಯಾರ್ಯಾರು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಹೋಗ್ತಾರೋ ಅಂತಹ ಜನರನ್ನು ನೋಡಿಕೊಂಡು ಜಗತ್ತಿನಲ್ಲಿರ್ತಕ್ಕಂಥ ಉಳಿದಂಥವರು ಕೂಡ ಒಳ್ಳೆಯ ಕೆಲಸಗಳನ್ನೇ ಮಾಡ್ತಾರೆ ಅನ್ನತಕ್ಕಂಥದ್ದು ಇದು ಕೃಷ್ಣನ ಮಾತು. ಅದಲ್ಲದೆ ಅನನ್ಯ ಚಿಂತೆಯಂತೋಮ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನ ಯೋಗಕ್ಷೇಮಂ ಮಹಾಮ್ಯಂ ಅಂತ ಕೃಷ್ಣ ಮತ್ತೊಂದು ಮಾತನ್ನು ಹೇಳ್ತಾನೆ. ಅಂದರೆ ಜಗತ್ತಿನಲ್ಲಿ ಎಲ್ಲೂ ಕಷ್ಟ ಬರುತ್ತದೆಯೋ ಅಲ್ಲಿ ನನ್ನನ್ನು ಯಾರು ಆರಾಧಿಸುತ್ತಾರೋ ಆ ಸಂದರ್ಭದಲ್ಲಿ ನಾನು ಉದಯಿಸಿ ಆ ಕಷ್ಟಗಳನ್ನೆಲ್ಲ ನಾಶ ಮಾಡ್ತೇನೆ ಅಂತೇಳಿ ಭಗವಂತ ಹೇಳಿದ್ದಾನೆ. ಆ ಪ್ರಕಾರವಾಗಿ ಶ್ರೀಯುತರು KS ಈಶ್ವರಪ್ಪನವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ತಾವೆಲ್ಲ ಅವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಡಬೇಕು. ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ತಮ್ಮ ಉಪಸ್ಥಿತಿ ಬಹಳ ಮುಖ್ಯ. ತಮ್ಮ ಪತ್ರಿಕೆಯಲ್ಲಿ ಇದನ್ನು ಮೇಲ್ಪುಟದಲ್ಲೇ ಮುದ್ರಿಸಿ ಸಾರ್ವಜನಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮ ಬಂದು ಜಗತ್ತಿಗೆ ಒಳ್ಳೆಯದಾಗುವಂಥ ಕೆಲಸಕ್ಕೆ ತಾವುಗಳು ಕೂಡ ಶಕ್ತಿಯಾಗಿ ಸೇರ್ಕೊಳ್ಬೇಕಾಗಿ ತಮ್ಮಲ್ಲಿ ಈ ಮೂಲಕ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಅಭ್ಯಾಸ ಆಯಿತು. ಆ ಒಂದು ಅಭ್ಯಾಸ ಸಂದರ್ಭದಲ್ಲಿ ಸುಮಾರು 600ರಿಂದ 700 ಜನ ತಾಯಂದರಿಗೆ ಶ್ರೀಗಂಧ ವತಿಯಿಂದ
ವಿಷ್ಣು ಸಹಸ್ರನಾಮದ ಬುಕ್ಕನ್ನು ಕೂಡ ನಾವು ಶ್ರೀಗಂಧ ವತಿಯಿಂದ ನಾವು ಉಚಿತವಾಗಿ ಅವರಿಗೆ ಕೊಟ್ಟಿದ್ದೀವಿ. ಸುಮಾರು 600 ಜನಕ್ಕೂ ಹೆಚ್ಚು ತಾಯಂದರು ಹೊಸದಾಗಿ ಪ್ರಾರಂಭ ಮಾಡೋದು ವಿಶೇಷತೆ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.